ಕೈಸಿ ಲೋ ಬಜೆಟ್ ಲೈಲಾ ಮಜ್ನು ಲವ್ ಸ್ಟೋರಿ ನೀವು ನೋಡೇ ಇರ್ತೀರಾ. ಆದ್ರೂ ಕಮೆಂಟ್ ಓದಕ್ ಮುಂಚೆ ಇನ್ನೊಂದ್ಸತಿ ನೋಡ್ಕೊಂಡ್ ಬನ್ನಿ. ಜನರೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕಪ್ ಆಯ್ತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಅವ್ರ ಅಮ್ಮನ 19 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬೋಳಿ ಮಕ್ಳದೊಂದ್ ಕಾಟ. ಯಾರ್ಯಾರೋ ಸಾಯ್ತವ್ರೆ, ಇವ್ರಿಗೆ ಸಾವು ಬರ್ಲಿಲ್ಲ. ಸಾಕ್ಷಿಗಳ ನಾಶವಾಗೋದಕ್ಕಿಂತ ಮುಂಚೆನೆ ಕಿಪ್ಪಿಗೆ ನ್ಯಾಯ ದೊರಕಿಸಿಕೊಡಬೇಕು. ಇನ್ಸ್ಟಾಗ್ರಾಮ್ ಪ್ರೇಕ್ಷಕರು ಶಾಂತಿಯಿಂದ ವರ್ತಿಸಬೇಕೆಂದು ವಿನಂತಿ. ಈ ವಿಷಯಕ್ಕೆ ಸಿಐಡಿ ತನಿಖೆ ನಂತರ ನ್ಯಾಯ ಸಿಗುತ್ತಾ ಕಾದು ನೋಡೋಣ. ಇದೆಲ್ಲ ವಿರೋಧ ಪಕ್ಷದ ಕೈವಾಡ. ನಾಳೆ ರಾಜ್ಯದ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. 50,000 ಕೊಟ್ಟು ಫೋನ್ ತಗೊಂಡ್ರು 400 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸೋರು ನೆಮ್ಮದಿ ಇಲ್ವಲ್ಲ ಗುರು. ಈ ಕೇಸ್ ಲಾಯರ್ ಜಗದೀಶ್ ಅವರಿಗೆ ಒಪ್ಪಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ. ఇన్స్టాగ్రామ్ బతుకు జడకా బండి. మీ ఇద్దరు సంబంధం ఏంటి? అక్రమ సంబంధం. ನಿಮ್ಮ ಅಮ್ಮನ್ ಬೋ ಮಕ್ಳ ಮಾರ್ಕೆಟ್ ಅಲ್ಲಿ ಸೊಪ್ಪು ಮಾರಿ 40,000 ಮೊಬೈಲ್ ತಗೊಂಡಿದ್ದೆ. ನಿಮ್ ಕಾಟಕ್ ಅದನ್ನು ಹೊಡೆದಾಕ್ಬಿಟ್ಟೆ. ಇದೇನಾದ್ರೂ ಮಧ್ಯೆ ಯಾರಾದ್ರೂ ಬಂದ್ಬಿಟ್ಟು ನಿಂಗಿದ್ರ ಬಗ್ಗೆ ಏನನ್ಸುತ್ತೆ ಅಂತ ಕೇಳಿದ್ರೆ ನಮ್ PM ನರೇಂದ್ರ ಮೋದಿ ಅವರು ಖುದ್ದಾಗಿ ಕಿಪ್ಪಿ ಮನೆಗೆ ಹೋಗಿ ಅವ್ರಿಗೆ ಸಮಾಧಾನ ಮಾಡಬೇಕು. ಆಮೇಲೆ ನಾಸಾದವರು ಅವ್ರ ಸ್ಯಾಟಲೈಟ್ ಇಂದ ಈ ವಿಷಯನ ಮಾರ್ಸ್ ಅಲ್ಲಿರೋ ಏಲಿಯನ್ಸ್ಗೂ ತೋರಿಸಬೇಕು. ಆಮೇಲೆ ಮಾರ್ಸ್ ಅಲ್ಲಿರೋ ಏಲಿಯನ್ಸ್ ಬಂದು ಇಲ್ಲಿ ಈ ಕೇಸ್ ನ ಸಾಲ್ವ್ ಮಾಡಬೇಕು.